ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಮಗಳಿಗೆ ಏನೋ ಸ್ಪೆಷಲ್ ಬೇಕಾಗಿತ್ತಂತ್ರಿ. ಏನು ಬೇಕಾಯ್ತಂತ ಕೇಳೋಣ ಬರ್ರಿ. ಏನು ಬೇಕಪ್ಪ ನಿಮ್ಗೆ? ಹಾಂ, ಬ್ರೆಡ್. ಬ್ರೆಡ್ ಏನು ಮಾಡಲಿ? ಗುಲಾಬ್ ಜಾಮೂನ. ಗುಲಾಬ್ ಜಾಮೂನ್ ಬೇಕಾಯ್ತಂತ್ರಿ. ಮಾಡೋಣಂತ ಬರ್ರಿ. ನಾ ಹೆಂಗೆ ಮಾಡ್ತೇನಂತ ಪೂರ್ತಿ ವಿಡಿಯೋ ಸ್ಕಿಪ್ ಮಾಡ್ದೆ ನೋಡ್ರಿ. ನೀವು ಕೂಡ ಮನೆಯಲ್ಲಿ ಮಾಡ್ಕೊಳ್ಳಿ. ನಾ ಇವತ್ತು ಬ್ರೆಡ್ ತಿಂದ ಮಾಡತ್ತೀನಿ ರೀ ಗುಲಾಬ್ ಜಾಮೂನ. ವಾಚ್. ಮೊದಲೇ ನೋಡಿರಿ, ಈ ಥರ ದಂಡಿಗೆ ಏನಾಗಿರ್ತೈತೆ ನೋಡಿರಿ ಬ್ರೌನ್ ಕಲರ, ಅದನ್ನು ಈ ಥರ ಕಟ್ ಮಾಡ್ಕೋಬೇಕ್ರಿ. ಕಟ್ ಮಾಡಿ ಇಟ್ಕೋಬೇಕ್ರಿ ಒಂಥರನೆಲ್ಲ. ನೋಡಿರಿ, ನಾ ನಂಗೆ ಎಷ್ಟು ಬೇಕು ಅಷ್ಟು ಬ್ರೆಡ್ ತೊಗೊಂಡು ಕಟ್ ಮಾಡಿ ಇಟ್ಕೊಂಡೇನಂತ್ರಿ. ಇದನ್ನು ತೆಗೆದು ದಂಡಿಗೆ ಇಡೋಣ ರೀ. ಹುಡುಗರು ಬೇಕಾದ್ರೆ ತಿಂತಾರೆ ರೀ. ಏನೋ ಒಂದು ಬೌಲಿಗೆ ಹಾಕ್ಕೊಂಡ್ರಿ ಇದನ್ನು ಪುಡಿಯಾಗಿ ಈ ರೀತಿ ಮುರ್ಕೋಬೇಕ್ರಿ. ಸಣ್ಣ ಮುರ್ಕೊಂಡ್ರೆ ನಿಮ್ಗೆ ಜಲ್ದಿ ಅದನ್ನು ನಾದ್ಕೊಳಕ್ಕೆ ಬರ್ತೈತ್ರಿ. ಈಗ ಇದಕ್ಕೆ ಸ್ವಲ್ಪ ಹಾಲು ಹಾಕ್ಕೊಂಡ್ರಿ ನಾದೋನಂತ ಬರ್ರಿ. ನೋಡಿರಿ, ಈ ಥರ ಹಾಲು ಒಂದು ಸ್ವಲ್ಪ ಕಾಸಿ ಆರಿಸಿದಿರ್ಬೇಕ್ರಿ. ಆರಿರ್ಬೇಕ್ರಿ ಹಾಲು ತೊಗೊಂಡು ಸ್ವಲ್ಪ ಹಾಕ್ಕೊಂಡ್ರಿ ನಾದ್ಕೋಬೇಕ್ರಿ. ನೋಡಿರಿ, ಈ ಥರ ಈಗದ ಒಂದು ಹದಕ್ಕೆ ಬರತೈತ್ರಿ. ಹಿಂಗೆ ನಾದ್ಕೊಂಡು ಇನ್ನು ಚಪಾತಿ ಹಿಟ್ಟು ಯಾವ ಥರ ನಾದ್ತೀರಿ ನೋಡಿರಿ, ಆ ಥರ ಇದನ್ನು ಸಹ ನಾದ್ಕೋಬೇಕ್ರಿ. ಒಂದು 2 ನಿಮಿಷ ಇಟ್ಟು ಆಮೇಲೆ ತೊಗೊಂಡೆ ನೋಡಿರಿ. ಈಗ ಇದನ್ನು ಈ ಥರ ಮಾಡ್ಕೊಂಡ್ರಿ ಸಣ್ಣ ಉಂಡೆಗಳನ್ನ ಮಾಡ್ಕೋಬೇಕ್ರಿ. ಈ ಹಿಟ್ಟಿಂದ ಸ್ವಲ್ಪ ಸಣ್ಣ ಉಂಡೆ ಮಾಡ್ಕೋಬೇಕ್ರಿ. ಯಾಕಂತಂದರೆ ಇದು ಒಳಗೆ ಪಾಕೆಲ್ಲ ಹೋಗಿ ಕರ್ಕೋಬೇಕು ನೋಡ್ರಿ, ಅನಂತ ಜಲ್ದಿ ಆ ಸಲಾಗಿ ಸಣ್ಣ ಉಂಡೆ ಮಾಡ್ಕೋಬೇಕು. ಈಗ ನೋಡಿರಿ, ಇಷ್ಟು ನಾ ಉಂಡೆ ಮಾಡಿ ಇಟ್ಕೊಂಡೇನಂತ್ರಿ. ಹಿಂಗೆ ಉಳಿದ ಹಿಟ್ಟು ನಂತರ ಮಾಡೋಣ ರೀ. ಈ ಫಸ್ಟ್ ಅದಕ್ಕೆ ಪಾಕ ಮಾಡ್ಕೊಳತ್ತೇನಂತ ಇಷ್ಟು ನೀರು ತೊಗೋಬೇಕ್ರಿ. ಅದಕ್ಕೆ ಸಕ್ಕರೆ ಹಾಕೋಬೇಕ್ರಿ. ನಿಮಗೆ ರುಚಿ ಎಷ್ಟು ಬೇಕು ನೋಡ್ರಿ ಅಷ್ಟು ನೀವು ಸಕ್ಕರೆ ಹಾಕೋಬೇಕ್ರಿ. ಸಕ್ಕರೆ ಹಾಕೊಂಡ್ಮೇಲೆ ಅದಕ್ಕೆ ರೀ ಒಂದು ಸ್ವಲ್ಪ ಟೇಸ್ಟ್ ಬರಲಿ ಅಂತ ಏಲಕ್ಕಿ ಒಂದು 2 ಸಿಪ್ಪೆ ತೆಗೆದು ಜಜ್ಜಿ ಹಾಕೋಬೇಕ್ರಿ. ಈ ರೀತಿ ಸಣ್ಣ ಜಜ್ಕೋಬೇಕ್ರಿ. ಆಮೇಲೆ ಅದಕ್ಕೆ ಹಾಕಿರಂದ್ರೆ ಆ ಕುದಿಯೋ ಮುಂದೆ ಅದು ಚಂದ ಸ್ಮೆಲ್ ಬರ್ತೈತ್ರಿ, ಆಮೇಲೆ ಟೇಸ್ಟ್. ಹಿಂಗೆ ಹಾಕೋ ಬೇಕಾದ್ರೆ ಒಬ್ಬರು ಒಂದು ಸ್ವಲ್ಪ ಕಲರ್ ಹಾಕೋಬೋದ್ರಿ. ಸ್ವಲ್ಪ ಜೋರು ಇಡೋಣ ರೀ, ನಾ ಹಾಕತ್ತಿಲ್ಲ. ಈಗ ನೋಡಿರಿ, ಎಲ್ಲ ಹಿಟ್ಟಿಂದ ಆಲ್ರೆಡಿ ಮಾಡಿಟ್ಕೊಂಡೇನಂತ ಉಂಡೆಗಳನ್ನ. ಇನ್ನು ಬರ್ರಿ, ಪಾಕ ಕುದಿಯೋದೈತಿ. ಈ ಕಡೆ ಒಂದು ತವ ಇಟ್ಕೊಂಡು ಎಣ್ಣೆ ಹಾಕೊಂಡು ಅವನು ಹುರ್ಕೊರ್ನಂತ. ಈಗ ಎಣ್ಣೆ ಕಾದೈತಿ. ನಾವು ಉಂಡೆ ಮಾಡಿ ಇಟ್ಕೊಂಡಿದ್ದನ್ನು ಆ ಥರನ ಹುರ್ಕೊಳ್ಳೋಂತ ರೀ. ಫಸ್ಟಿಗೆ ಹುರ್ಕೋಬೇಕು. ಸಣ್ಣ ಫ್ಲೇಮ್ದಾಗ ಇಟ್ಟು ಹುರ್ಕೋರಿ. ಈ ಕಲರ್ ಆಗ್ಬೇಕು ನೋಡಿ. ನಮ್ಮ ತಮ್ಮ ಹುರಿದು ಕೊಡ್ತೇನೆ ಅಕ್ಕ ಸರಿ ಅಂತಂದ, ಅಂಕಯ್ಯ ಕೊಟ್ಟೇನಿ. ನನ್ನ ಮಗಳ ಈಗ ಎದ್ದಾಡ್ರಿ,
ಆ ಪಪ್ಪ ಬೇಳೆ ತೊಗೊಂಡಾರ ತಿನ್ಸಾಕೆ ಎಬ್ಸ್ಯಾರು. ಆಕಿ ಅಳತಾಳ ಬ್ಯಾಡ ಬೇಡ ಅಂತ. ಬೇಳೆ ಮತ್ತು ಸಮೋಸ ತೊಗೊಂಡಾರ. ನಾವು ಫಸ್ಟಾಗಿ ಹುರಿಯೋಣಂತ ನಾ ಆಮೇಲೆ ತಿಂತೇನಂತ್ರಿ. ನೋಡ್ರಿ ಅವು ಒಂದು ಸ್ವಲ್ಪ ಕಪ್ ಕಲರ್ ಒಳಗೆ ಅವತನ ಹುರಿಬೇಕ್ರಿ. ಈಗ ನೋಡ್ರಿ ಇವಾಗ ಹುರಿದ ರೆಡಿ ಆಗ್ಯಾವ್ರಿ. ಯಾವ ಕಲರ್ ಕಾಣತ್ತಂತ ನೋಡ್ರಿ. ಇವಾಗ ಎಣ್ಣೆದಾಗ ಒಂದು ಸ್ವಲ್ಪ ಗುಳ್ಳೆ ಕಮ್ಮಿ ಆಗಂತ ತೆಗಿಬೇಕ್ರಿ. ಈಗ ನಾವು ಒಂದು ಸ್ವಲ್ಪ ಗ್ಯಾಸ ಜೋರು ಇಟ್ಕೊಂಡು ಒಂದು 2 ಮಿನಿಟ್ ಬಿಟ್ರಿ ಆಮೇಲೆ ಬಂದ್ ಮಾಡ್ಕೊಂಡು ತೆಗೆನಂತ ಬರ್ರಿ. ನೋಡ್ರಿ ಯಾವ ಕಲರ್ ಆಗ್ಯಾವ. ಈ ಥರ ಕಲರ್ ಆಗೋತನ ನೀವು ಎಣ್ಣೆಗ ಹುರಿಬೇಕು. ಹಾಕೋದು ಬ್ಯಾಡ್ರಿ ಅನ್ನದಾಗ. ಸ್ವಲ್ಪ ಇದು ಆರಲಿ, ಆರೋ ತನಕ ಇಡೋಣ ಬರ್ರಿ. ಇದು ಅನ್ನು ಸ್ವಲ್ಪ ಆರ್ಬೇಕ್ರಿ. ಪಾಕ ಆರ್ಬೇಕ್ರಿ. ಇದು ಕೂಡ ಆರ್ಬೇಕು. ಈಗ ನೋಡ್ರಿ ಅಲ್ಲಿ ತನ ಸಮೋಸ ಅಂತ ಬೇಳೆ ತಿನ್ನೋಣಂತ ಬರ್ರಿ. ಇದು ಸಮೋಸ ಹೆಂಗೆ ಮಾಡೋದು ನಿಮಗೂ ವಿಡಿಯೋ ಬೇಕಾಗಿತ್ತಂದ್ರೆ ರೀ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ನಾನು ವಿಡಿಯೋ ಮಾಡಿ ತೋರಿಸ್ತೇನಂತ್ರಿ. ಈಗ ಪಾಕ್ದಾಗ ಹಾಕಿ ಅರ್ಧ ಗಂಟೆ ಇಡ್ತೇವಂತ್ರಿ. ಇದನ್ನ ಮುಚ್ಚಿಡ್ಬೇಕ್ರಿ. ನೋಡ್ರಿ ಇದು ಇವತ್ತಿಂದ ಲಾಗ್ ಆಗಿರ್ತೈತೆ ರೀ. ನೀವು ಕೂಡ ಮಾಡ್ಕೊಡ್ರಿ. ನೀವು ಮಾಡಿ ತಿಂದಮೇಲೆ ಯಾವ ಥರ ಆಗೈತೆ ಅಂತ ಕಮೆಂಟ್ ಬಾಕ್ಸಲ್ಲಿ ನನಗೂ ಕೂಡ ತಿಳಿಸ್ರಿ. ಈಗ ನೋಡ್ರಿ ಹಾಕಿದೇವಂತ ಇದನ್ನು ಅರ್ಧ ಗಂಟೆ ಇಟ್ಬಿಡ್ರಿ. ನೋಡ್ರಿ ಅರ್ಧ ಗಂಟೆ ಆದಮೇಲೆ ನಿಮ್ಗೆ ತೆಗೆದು ತೋರ್ಸತ್ತೇನಂತ ಯಾವ ರೀತಿ ಆಗ್ಯಾವ್ರಿ. ಫೈನಲಿ ರೆಡಿ ಆದು ಗುಲಾಬ್ ಜಾಮೂನ್. ನೀವು ಕೂಡ ಇದೇ ರೀತಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಹಾಗೆ ಕೂಡ ಸಬ್ಸ್ಕ್ರೈಬ್ ಮಾಡಿರಿ. ಇನ್ನೂ ಯಾರು ಕೂಡ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಟಾಟಾ ಬಾಯ್, ಲವ್ ಯು.